ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಗರಿ ಗರಿ ಬಟ್ಟೆ ಹೋಗಿ ಬಿಳಿ ಅಂಗಿ ಪೈಜಾಮ ಬಂತು. ಹಿಂದೆ 10 ಜನ ಇಲ್ಲ, ಒಂಟಿ ಜೀವನ. ಜೈಲಿನಲ್ಲಿ ಏನ್ ಕೊಡ್ತಾರೋ ಅದನ್ನೇ ತಿನ್ಬೇಕು. ಜೊತೆಗೆ ಹೆಸರು ಹೋಗಿ ನಂಬರ್ ಬಂದಿದೆ. ಹೇಗಿದ್ದ ಸಂಪಂಗಿ ಈಗ ಜೈಲಲ್ಲಿ ಹೇಗಿದ್ದಾರೆ ಗೊತ್ತಾ? ಈ ವರದಿ ನೋಡಿ. ಕೆಜಿಎಫ್ನ ಬಿಜೆಪಿ ಶಾಸಕ ವೈ ಸಂಪಂಗಿಗೆ ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ಮೊದಲ ದಿನ. ಈ ಮೊದಲು 2 ಸಲ ಆರೋಪಿಯಾಗಿ ಜೈಲು ಸೇರಿದ್ದ ಸಂಪಂಗಿ ಈ ಬಾರಿ ಅಪರಾಧಿಯಾಗಿದ್ರು. ಜೈಲಿನ ಹೊರಗೆ ಗರಿ ಗರಿ ರೇಷ್ಮೆ ಶರ್ಟ್ನಲ್ಲಿ ಮಿಂಚ್ತಾ ಇದ್ರು. ಆದ್ರೆ ಇವತ್ತು ಅವರಿಗೆ ಜೈಲಿನ ಬಿಳಿ ಅಂಗಿ ಬಿಳಿ ಪೈಜಾಮವೇ ಗತಿಯಾಗಿತ್ತು. ಸಂಪಂಗಿಗೆ ವಿಐಪಿ ಸೆಲ್ ಕೊಟ್ಟಿದ್ದಾರೆ. ಆದ್ರೂ ಮೊದಲ ದಿನ ಸಾಮಾನ್ಯ ಖೈದಿಯಂತೆ ಕಾಲ ಕಳೆದ್ರು. 3.5 ವರ್ಷ ಸಜಾಬಂದಿಯಾಗಿರೋ ಸಂಪಂಗಿಗೆ 5692 ಎಂಬ ನಂಬರ್ ನೀಡಲಾಗಿದೆ. 3ನೇ ನಂಬರ್ ಸೆಲ್ನಲ್ಲಿ ಸಂಪಂಗಿ ಅವರನ್ನ ಇರಿಸಲಾಗಿದೆ. ಸಂಪಂಗಿಗೆ ಇವತ್ತು ಫಸ್ಟ್ ಡೇ. ತಮ್ಮ ಮೊದಲ ದಿನ ಸಂಪಂಗಿ ಮೌನಕ್ಕೆ ಶರಣಾಗಿದ್ರು. ಮನಸ್ಸೊಳಗೆ ಕೊತ ಕೊತ ಜ್ವಾಲಾಮುಖಿ. ಆದ್ರೆ ಮೇಲೆ ಮಾತ್ರ ಗಂಭೀರವದನ ಹೊತ್ತು ದಿನ ಕಳೆದ್ರು. ಮೊದಲ ದಿನ ಸಂಪಂಗಿಗೆ ಮಾಜಿ ಸಚಿವರೊಬ್ಬರು ಸಾಥ್ ಕೊಟ್ಟಿದ್ರು. ಒಂದು ಕಾಲದಲ್ಲಿ ಇವರು ವಿಧಾನಸಭೆಯಲ್ಲಿ ಜೊತೆಯಾಗಿದ್ರು. ಈಗ ಜೈಲಿನಲ್ಲೂ ಜೊತೆಯಾಗಿದ್ದಾರೆ. ಅವರೇ ಮಾಜಿ ಸಚಿವ ಜನಾರ್ದನ ರೆಡ್ಡಿ. ಸೂರ್ಯ ನೆತ್ತಿಗೇರೋ ಸಮಯದಲ್ಲಿ ರೆಡ್ಡಿ ಸಂಪಂಗಿ ಪರಸ್ಪರ ಭೇಟಿ ಮಾಡಿದ್ರು. ಕೆಲ ಕಾಲ ಕುಶಲೋಪರಿ ವಿಚಾರಿಸಿಕೊಂಡ್ರು. ರೆಡ್ಡಿ ಭೇಟಿಗೂ ಮುನ್ನ ಸಂಪಂಗಿ ಇನ್ನೂ 4 ಸಜಾಬಂದಿಗಳ ಜೊತೆ ಮಾತಾಡಿ ಬಂದಿದ್ರು. ನಿನ್ನೆ ರಾತ್ರಿ ತಡವಾಗಿ ಮಲಗಿದ್ರು. ಇವತ್ತು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ರು. ಎದ್ದ ತಕ್ಷಣ ಬಿಸಿ ಬಿಸಿ ಕಾಫಿ ಹೀರೋ ಮೂಲಕ ದಿನವನ್ನ ಆರಂಭಿಸಿದ್ರು. ಹೊರಗೆ ಒಂದು ವಾಕ್ ಹೋಗಿ ಬಂದು 8 ಗಂಟೆಗೆ ತಿಂಡಿ ತಿಂದ್ರು. ಬೆಳಗಿನ ತಿಂಡಿಗೆ ಪಲಾವ್ ನೀಡಲಾಗಿತ್ತು. ಬಳಿಕ ಕೆಲ ಕಾಲ ದಿನಪತ್ರಿಕೆ ತಿರುವಿದ್ರು. ಮಾಜಿ ಸಚಿವ ರೆಡ್ಡಿ ಜೊತೆ ಸಂಪಂಗಿ ಕೆಲ ಹೊತ್ತು ಮಾತುಕತೆ ನಡೆಸಿದ್ರು. ಇವತ್ತು ಮಧ್ಯಾಹ್ನ ಸಂಪಂಗಿಗೆ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರ್ ನೀಡಲಾಗಿತ್ತು. ಸಂಜೆ 4 ಗಂಟೆಗೆ ಸಂಪಂಗಿ ಸಹೋದರಿ ಶಕುಂತಲಾ ಅಣ್ಣನಿಗಾಗಿ ಊಟ ತಂದಿದ್ರು. ಜೊತೆಗೆ ವಕಾಲತ್ತು ಪತ್ರ ಹಾಗೂ ಹೈಕೋರ್ಟ್ನಲ್ಲಿ ಸಲ್ಲಿಸಲು ಮೇಲ್ಮನವಿಗೆ ಸಹಿ ತೆಗೆದುಕೊಂಡ್ರು. ಇಷ್ಟು ದಿನ ಬೆಂಬಲಿಗರ ಗುಂಪನ್ನ ಕಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಈಗ ಅದೇ ಸಂಪಂಗಿ ಜೈಲು ಬಗ್ಗೆ, ಜೈಲಿನಲ್ಲಿ ಏಕಾಂಗಿ. ಇದಕ್ಕೆ ಇರಬೇಕೋ ಏನೋ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋದು. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೀವೆಲ್ಲ ಪಾರ್ಕ್ಗೆ ಯಾಕೆ ಹೋಗ್ತೀರಾ? ಛೇ, ಎಂತಹ ಪ್ರಶ್ನೆ ರೀ ಇದು. ಈ ಮಾಲಿನ್ಯದ ನಡುವೆ ಸ್ವಲ್ಪನಾದ್ರೂ ಶುದ್ಧ ಗಾಳಿ ಕುಡಿಯೋಕೆ ಮನಃಶಾಂತಿಗೆ ಅಂತೀರಿ. ಆದರೆ ಜಯನಗರದಲ್ಲಿ ಪಾರ್ಕ್ಗೆ ಹೋಗೋರೆ ಬೇರೆ, ಅವರ ಉದ್ದೇಶನೂ ಬೇರೆ. ಏನಪ್ಪ ಅದು ಅಂತೀರಾ? ಜಸ್ಟ್ ವಾಚ್. ಛೀ, ಅಯ್ಯಪ್ಪ, ಇವ್ರಿಗೇನ್ ಮಾನ ಮರ್ಯಾದೆನೇ ಇಲ್ವಾ? ಪಬ್ಲಿಕ್ ಪ್ಲೇಸ್ನಲ್ಲಿ ಹಿಂಗೆಲ್ಲ ಯಾರಾದರೂ ಮಾಡ್ತಾರೇನ್ರಿ? ಥೂ, ಹಾಗಂತ ನಿಮಗೂ ನಮಗೂ ಅನ್ನಿಸ್ಬೋದು ಕಣ್ರಿ. ಆದ್ರೆ ಪ್ರಾಯದ ಹುಡುಗ ಹುಡುಗಿರಿಗೆ ಅನ್ನಿಸ್ಬೇಕಲ್ವಾ? ಅದಕ್ಕೆ ನೋಡಿ, ಭಾನುವಾರದ ವೀಕೆಂಡ್ ಅನ್ನ ಜಯನಗರದ ಪಾರ್ಕ್ನಲ್ಲಿ ಕೂತು ಹೇಗೆ ಎಂಜಾಯ್ ಮಾಡ್ತಿದ್ದಾರೆ. ಹೇಳಿ ಕೇಳಿ ಬೆಂಗಳೂರು ಉದ್ಯಾನ ನಗರಿ, ಹಾದಿಗೊಂದು ಬೀದಿಗೊಂದು ಪಾರ್ಕು. ಇನ್ನು ಜಯನಗರದಂಥ ಪ್ರತಿಷ್ಠಿತ ಏರಿಯಾದಲ್ಲೇ ಕೇಳಬೇಕಾ? ನೆಹರು ಪಾರ್ಕು, ಲಕ್ಷ್ಮಣರಾವ್ ಬಾವಿ ಪಾರ್ಕು ಸೇರಿದಂಗೆ ಹಲವು ಸ್ಥಳಗಳು ಯುವ ಜೋಡಿಗಳಿಗೆ ಫೇವ್ರೆಟ್ ಸ್ಪಾಟ್ಸ್. ಸರಸ ಸಲ್ಲಾಪ ಇಲ್ಲಿ ಇವರ ನಿತ್ಯ ಕಾಯಕ. ಯಾರು ಲಿಂಗಾನೇ ಇರಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸಂಧಿಗೆ ಒಂದಿಲ್ಲ ಕಾಲೇಜ್ ಹುಡುಗರು ಬಿಟ್ರೆ ಇನ್ಯಾರು ವಯಸ್ಸಾದವ್ರು ಮಾಮೂಲಿ. ಯಾರು ಇಲ್ಲಿ ಓಡಾಡೋದು ಲೆಕ್ಕ ಇಲ್ಲ ಅವಾಗ.
ವಿಶೇಷ ಅಂದ್ರೆ ಇಲ್ಲಿ ಪೋಲಿ ಆಟ ಆಡೋ ಜೋಡಿಗಳು ಪೊಲೀಸರ ಮಾತಿಗೆ ಡಾಂಟ್ ಕೇರ್ ಅಂತಿದ್ದಾರೆ. ಹಾಗಾಗಿ ಇಲ್ಲಿಗೆ ನಿತ್ಯ ವಾಕಿಂಗ್ ಬರೋರು ಇವರ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಸೀನ್ಸ್ ನ ನೋಡ್ಲಾರ್ದೆ ರೋಸಿ ಹೋಗಿದ್ದಾರಂತೆ. ರೊಮ್ಯಾಂಟಿಕ್ ಆ ಥರ ಸೀನಲ್ಲಿ ಇರ್ತಾರಲ್ಲ, ನಾವು ಇಲ್ಲಿ ಯಾರು ಬಂದು ಯಾರು ಹೋದ್ರೆ ಅದೇನಿಲ್ಲ, ಪೊಲೀಸ್ನವ್ರು ಬರ್ತಾರೆ, ಬಂದ್ಬಿಟ್ಟು ಜಸ್ಟ್ ನೋಡ್ಕೊಂಡ್ಬಿಟ್ಟು ಜಸ್ಟ್ ಅವ್ರ ಪಡೆ ಹೋಗ್ತಾ ಇರ್ತಾರೆ ಬಿಟ್ಟರೆ ಅವರು ಒಂದಿದಿಲ್ಲ, ಯಾರನ್ನೂ ಕೇರೆ ಮಾಡಲ್ಲ ಆ ಥರ. ಒಟ್ಟಾರೆ ಕಾಂಕ್ರೀಟ್ ಕಾಡಿನ ನಡುವೆ ಹಸಿರು ಪಾರ್ಕ್ಗಳು ಜನರಿಗೆ ತಂಪು ನೀಡುತ್ತಿವೆ. ಆದ್ರೆ ಇವೇ ಪಾರ್ಕ್ಗಳು ಪ್ರೇಮಿಗಳ ಹೆಸರಲ್ಲಿರೋ ಕಾಮಿಗಳು, ಯುವ ಜೋಡಿಗಳ ಪ್ರೇಮದಾಟಕ್ಕೆ ವೇದಿಕೆಯಾಗ್ತಾ ಇವೆ. ಇನ್ನಾದ್ರೂ ಇವರ ವಿರುದ್ಧ ಪೊಲೀಸರು, ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಜನರ ಆಗ್ರಹ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಇದಪ್ಪ ವರ್ಷೆ ಅಂದ್ರೆ ಮರ ಉಳಿಸಿ ಪರಿಸರ ರಕ್ಷಿಸಿ ಅಂತ ನಮ್ಮ ಸರ್ಕಾರ ಬೊಬ್ಬೆ ಹೊಡೆಯುತ್ತೆ. ಆದ್ರೆ ಹೀಗ್ ಮಾಡೋಕ್ ಹೋದ್ರೆ ಕೇಸ್ ಜಡಿಯತ್ತೆ. ಪರಿಸರದ ಪರವಾಗಿ ಹೋರಾಡಿದ್ದಕ್ಕೆ ಬೆಂಗಳೂರು ನಿವಾಸಿಗಳಿಗೆ ಸಿಕ್ಕ ಬಹುಮಾನ ಏನ್ ಗೊತ್ತಾ? ಬನ್ನಿ ನೋಡೋಣ. ಕೆಟ್ಟದ್ದನ್ನ ಮಾಡಬೇಡ್ರಿ ಅಂತ ಬುದ್ಧಿವಾದ ಹೇಳಿದವರಿಗೆ ಕೇಡು ಬಗೆಯಲಾಗಿದೆ. ಬಿಡಿಎ ಅಂಡರ್ ಪಾಸ್ಗೆ ಮರಗಳನ್ನು ಕಡಿಬೇಡಿ ಅಂತ ಶಾಂತಿಯುತವಾಗಿ ಪ್ರತಿಭಟಿಸಿದವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಜಡಿಯಲಾಗಿದೆ. ಹೌದು, ಕಳೆದ ವಾರವಷ್ಟೇ ಬೆಂಗಳೂರಿನ ಸರ್ಜಾಪುರದಲ್ಲಿ ಬಿಡಿಎ ನಿರ್ಮಿಸ್ತಿರೋ ಅಂಡರ್ ಪಾಸ್ ಯೋಜನೆಗೆ 50ರಿಂದ 60 ಮರಗಳನ್ನು ಕಡಿಯಲಾಗಿತ್ತು. ಸ್ಥಳೀಯರು ಮೇ 27ನೇ ತಾರೀಕು ಬಿಡಿಎ ವಿರುದ್ಧ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಮರಗಳನ್ನು ಕಡಿಯೋದಕ್ಕೆ ಸ್ಥಳೀಯರೆಲ್ಲ ಸಾತ್ವಿಕ ಸಿಟ್ಟನ್ನು ವ್ಯಕ್ತಪಡಿಸಿದರು. ಆದರೆ ಇವರ ಪ್ರತಿಭಟನೆಗೆ ಸಿಕ್ಕ ಪ್ರತಿಫಲ ಏನ್ ಗೊತ್ತಾ? ಪೊಲೀಸ್ ಕಂಪ್ಲೇಂಟ್. ಅವತ್ತು ಪ್ರತಿಭಟಿಸಿದವರ ವಿರುದ್ಧ ಕೋರಮಂಗಲ ಠಾಣೆ ಪೊಲೀಸರು ಸ್ವಯಂ ದೂರು ದಾಖಲಿಸಿದ್ದಾರೆ. ಒಂದು ಕಡೆ ದೇ ಸ್ಟಾರ್ಟೆಡ್ ಡಿಗ್ಗಿಂಗ್. ಓಕೆ, ಇದು ಕೋರ್ಟ್ ಸ್ಟೇ ಇದೆ ಆ್ಯಂಡ್ ದ ಎಂಟೈರ್ ಮ್ಯಾಟರ್ ಇಸ್ ಇನ್ ಕೋರ್ಟ್. ಆವಾಗಲೂ ದೇ ಸ್ಟಾರ್ಟೆಡ್ ಡಿಗ್ಗಿಂಗ್ ಅಟ್ ಅನದರ್ ಪ್ಲೇಸ್. ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ನಾವು ಹೋದಿವಿ. ಆವಾಗ ನಮಗೆ ಹೇಳ್ತಾರೆ, ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ನಮಗೆ ತೊಗೊಳ್ಳೋಕ್ಕೆ ಆಗಲ್ಲ, ಏನಕ್ಕೆ ಅಂದರೆ ನಿಮ್ಮ ಮೇಲೇ ಒಂದು ಕಂಪ್ಲೇಂಟ್ ಇದೆ ಅಂತ. ಆವಾಗ ನಮಗೆ ಗೊತ್ತಾಗಿರೋದು ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಂತ ಅವ್ರು ಹೇಳಿದ್ರು. ಅಷ್ಟಕ್ಕೂ ಸ್ಥಳೀಯರು ಪ್ರತಿಭಟನೆಗೂ ಮುನ್ನ ಠಾಣೆಯಿಂದ ಅನುಮತಿ ಪಡ್ಕೊಂಡಿದ್ರು. ಶಾಂತಿಯುತವಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪ್ರತಿಭಟಿಸಲಾಗಿತ್ತು ಕೂಡ. ಅವತ್ತೆಲ್ಲ ಸುಮ್ಮನಿದ್ದ ಪೊಲೀಸರು ಬಳಿಕ ಪ್ರತಿಭಟನಾಕಾರರ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ. 46 ಟ್ರೀಸ್ ಕಟ್ ಮಾಡಿದರು. ಅದಕ್ಕೋಸ್ಕರ ನಾವು ಎಲ್ಲರೂ ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ವಿ. ಪ್ರೊಟೆಸ್ಟ್ ಅಂದರೆ ಸೈಲೆಂಟ್ ಪ್ರೊಟೆಸ್ಟು. ನಾವು ಏನು ಅಲ್ಲಿ ಹೋಗಿ ರೈಟಿಂಗ್ ಏನೂ ಮಾಡಿಲ್ಲ. ನಾವು ಪೊಲೀಸ್ಗೆ ಹೋಗಿ ಟ್ರೀ ಕಟ್ಟಿಂಗ್ ಬಗ್ಗೆ ಕಂಪ್ಲೇಂಟ್ ಮಾಡುವಾಗ ಹೋದರೆ ಅಲ್ಲಿ ಗೊತ್ತಾಯಿತು ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅಂದರೆ ಸಮ್ 4-5 ಪೀಪಲ್ಗೆ ಪ್ಲಸ್ ಅದರ್ಸ್ ಅಂತ ಬರೆದಿದ್ದಾರೆ ಅದರಲ್ಲಿ. ಆದರೆ ಹೀಗೆ ನಗರದ ಒಳಿತಿಗಾಗಿ ಶ್ರಮಿಸಿದ್ರೆ ಖಾಕಿ ಅಸ್ತ್ರ ತಮ್ಮ ಮೇಲೆ ಪ್ರಯೋಗವಾಗಿರೋದನ್ನ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಆದರೆ ನಿವಾಸಿಗಳೇನೋ ಜಾಮೀನು ಪಡ್ಕೊಂಡಿದ್ದಾರೆ ಅನ್ನಿ. ಆದರೆ ಇದೇನು ಪ್ರಜಾಪ್ರಭುತ್ವನ ಅಥವಾ ಹಿಟ್ಲರನ ಸರ್ಕಾರನ ಅನ್ನೋದನ್ನ ಗೃಹ ಸಚಿವ ಆರ್ ಅಶೋಕ್ ಅವರೇ ವಿವರಿಸಬೇಕು. ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕರ್ನಾಟಕದಲ್ಲಿ ಇವತ್ತು ಚಿನ್ನದ ದರ ಹೇಗಿದೆ ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,110 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,900 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲ. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.